ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನ ಭರನರ ಗಳಿಗೆ ಬಿಟ್ಟಗಲನು ರಮಾಧವ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಹರಿಕಥಾಮೃತ ಸಾರ ಕರುಣಾಸಂಧಿ 5ನೇ ನುಡಿಯ ಅರ್ಥ. ನಾವು ಮಲಗಿ ಸ್ತುತಿಸಿದರೆ ದೇವರು ಕುಳಿತು ಕೇಳುತ್ತಾನೆ. ನಾವು ಕುಳಿತು ಸ್ತುತಿಸಿದರೆ ದೇವರು ನಿಂತು ಕೇಳುತ್ತಾನೆ. ನಾವು ನಿಂತು ಸ್ತುತಿಸಿದರೆ ದೇವರು ಕುಣಿದು ಕೇಳುತ್ತಾನೆ. ನಾವು ಕುಣಿದು ಸ್ತುತಿಸಿದರೆ ದೇವರು ನಮಗೆ ಒಲಿಯುತ್ತಾನೆ. ಇಷ್ಟು ಸರಳವಾಗಿರುವ ಹರಿ ಅರ್ಧ ಕ್ಷಣವು ಭಕ್ತರನ್ನು ಬಿಟ್ಟಿರಲಾರ. ಇಷ್ಟಾದರೂ ದೇವರನ್ನು ಒಲಿಸದಿರುವ ಅಜ್ಞಾನಿಗಳು ಸಂಸಾರದಲ್ಲಿ ದುಃಖ ಪಡುತ್ತಾರೆ. ಏಳಲಾಗದ ಸ್ಥಿತಿಯಲ್ಲಿ ಭೀಷ್ಮರು ಮಲಗಿ ಸ್ತುತಿಸಿದರು. ಕೃಷ್ಣ ಕುಳಿತು ಕೇಳಿದ. ತಂದೆ ತಾಯಿಯ ನಿದ್ರ ಭಂಗವಾಗಿತೆಂದು ಪುಂಡಲೀಕ ಕುಳಿತು ಸ್ತುತಿಸಿದರೆ ಪಾಂಡುರಂಗ ನಿಂತು ಕೇಳಿದ. ನಾರದಾದಿಗಳು ನಿಂತು ಸ್ತುತಿಸಿದರೆ ಹರಿ ಕುಣಿದ. ದಾಸರು ಕುಣಿದರು, ಹರಿ ಒಲಿದ.